ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತನು ಮಾಯೆ ತನುವಿಂಗೆ ಮನಮಾಯೆ, ಮನಕ್ಕೆ ನೆನಹು ಮಾಯೆ, ನೆನಹಿಂಗೆ ಅರಿವು ಮಾಯೆ, ಅರಿವಿಂಗೆ ಕುರುಹು ಮಾಯೆ. ಇದನರಿಯದೆ ಹರಿಹರ ಬ್ರಹ್ಮಾದಿಗಳೆಲ್ಲರೂ ಮಾಯೆಯ ಕಾಲ ಸರಮಾಲೆಗಳಾದರು. ಸೌರಾಷ್ಟ್ರ ಸೋಮೇಶ್ವರ, ನಿಮ್ಮ ಮಾಯೆ ದೇವ ದಾನವ ಮಾನವರಿಗೆ ದಸರಿದೊಡಕಾಗಿ ಕಾಡಿತ್ತು. ಇಂಥ ಒಂದು ಮಾಯೆ ಮನಸ್ಸಿಗೆ ಕಾಡುವಂಥದ್ದು. ಅದಕ್ಕೆ ಸದಾ ಕಾಲ ಮನಸ್ಸನ್ನು ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ನಾವು ಪ್ರಯತ್ನ ಮಾಡಿದಷ್ಟು ಅದರ ಒಂದು ಕುತಂತ್ರ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೆ ಆ ಮನಸ್ಸಿನ ಕುಚೇಷ್ಟೆ ಕೋಡಗವೇಡಿಸಬೇಡೆಂದರೆ ಮಾಡದು, ಹೆಗ್ಗಣ ಮಾಳಿಗೆ ಎಂದರೆ ಮಾಡದು. ಅದು ಮಾಳಿಗೆ ಅದ ಬೇಡ ಅಂತಂದರೆ ಹೆಗ್ಗಣ ಬಿಡೋದಿಲ್ಲ, ಅದು ಕೆದರ್ತದೆ. ಅದಕ್ಕೆ ಕ್ವಾಡ್ಗೂ ಸೊಮ್ಮ ಕೂಡೊಂದು ಸ್ವಲ್ಪ ಅಂತಂದ್ರೆ ಕೂಡೋದಿಲ್ಲ. ಅದು ಆ ಕಡೆ ಹಾರಾಡೋದೇ ಅದರ ಕೆಲಸ. ಹಾಗೆಯೇ ಈ ಮನಸ್ಸು ಕೂಡ ಸುಮ್ಮನೆ ಕೂಡಿಸ್ಬೇಕು ಅಂತಂದ್ರೆ ಸಾಧ್ಯನೇ ಇಲ್ಲ. ಇದಕ್ಕೆ ಬಹಳಷ್ಟು ಕೆಲವೊಂದು ಐಡಿಯಾಗಳು ಓಶೋ ಅವರು ಕೂಡ ಹೇಳ್ತಾರೆ, ಯಾವ ಶರಣರ ವಚನಗಳಲ್ಲಿಯೂ ಕೂಡ ಹೇಳ್ತಾರೆ. ನಾವು ಎರಡರ ನಡುವೆ ಇರಬೇಕು. ನಮ್ಮ ಮನಸ್ಸನ್ನು ಅತಿರೇಕಕ್ಕೆ ಹೋಗುಗೊಡದೆ, ಯಾವುದೇ ಅತಿಯಾಗಿಸದಂತೆ ನಮ್ಮ ಮನಸ್ಸನ್ನು ನಿಯಂತ್ರಿಸಬೇಕು. ಹೆಂಗಂತಂದರೆ ಇವತ್ತು ನೋಡ್ರಿ, ಒಂದು ಸಲ ಏನಾಗಿತ್ತಂದ್ರೆ ಓಶೋ ಅವರು ಬರೀತಾರೆ, ಜೆ ಕೃಷ್ಣಮೂರ್ತಿಯವರನ್ನು ಅವರು ಭೇಟಿ ಮಾಡಿದರು. ಜೆ ಕೃಷ್ಣಮೂರ್ತಿಯವರ ಒಂದು 400 ಶಿಷ್ಯರಲ್ಲಿ ಅವರು ಎಲ್ಲರಿಗೂ ಕೂಡ ಭೇಟಿಯಾಗಿ ಕೇಳಿದಾಗ ಅವ್ರು ಹೇಳ್ತಾರೆ, ಒಂದು ಬುದ್ಧಿಯಿಂದ ತರ್ಕದಿಂದ ಮಾತನಾಡುವಂಥದ್ದು, ಮತ್ತು ಅವರು ಯಾವಾಗಲೂ ಒಂದು ಚತುರ ವಾಗ್ಮಿಗಳಾಗಿದ್ದರು ಹೊರತಾಗಿ ಮತ್ತೇನನ್ನೇ ಅವರು ಗಳಿಸಿರಲಿಲ್ಲ. ನೀವು ರೂಪಾಂತರವೇ ಆಗಿಲ್ವಲ್ಲ, ಇಷ್ಟು ಜನ ಶಿಷ್ಯರು ಜೆ ಕೃಷ್ಣಮೂರ್ತಿಯವರ ಹತ್ರ ಹೋಗ್ತೀರಾ ಬರ್ತೀರಾ, ನಿಮ್ಮ ವಯಸ್ಸೇ ಆಯಿತು, ನಿಮ್ಮ ಒಂದು ಗಳಿಕೆ ಏನು, ನೀವು ರೂಪಾಂತರ ಆಗದೆ ಹಾಗೇ ಉಳಿದಿದ್ದೀರಾ ಅಂದಾಗ ನೀವು ಕೇಳಿದ್ದು ಅದು ಎಷ್ಟ್ರದು, ಯಾವ ಲಾಭ ಅಂತ ಓಶೋ ಅವರು ಕೇಳ್ತಾರೆ. ಗಳಿಸೋದಂದ್ರೆ ಏನು ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು ಅವರು. ಅದಕ್ಕೆ ನಾವು ಬರೀ ಸದಾಕಾಲ ವಿತಂಡವಾದ ಮಾಡೋದರಲ್ಲಿ ನಮ್ಮ ಊರ್ಜೆ, ನಮ್ಮ ಶಕ್ತಿಯನ್ನು ಹಾಕ್ತೀವಿ, ನಮ್ಮ ಎನರ್ಜಿಯನ್ನು ಹಾಳು ಮಾಡ್ಕೋತೀವಿ. ಜೆ ಕೃಷ್ಣಮೂರ್ತಿಯವರು ಕೂಡ ಈ ಸಂಪ್ರದಾಯದ ವಿರೋಧಿಯಾಗಿದ್ದರು. ಯಾವಾಗಲೂ ಯಾವ್ಯಾವ ಸಂಪ್ರದಾಯಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದಾರೋ ಅವುಗಳನ್ನೆಲ್ಲ ವಿರೋಧ ಮಾಡ್ತಿದ್ರು. ಯಾಕಂತಂದರೆ ಇವೆಲ್ಲ ಶುಷ್ಕ ಆಚರಣೆಗಳು, ಇವನ್ನೆಲ್ಲ ಮೂಢ ಆಚರಣೆಗಳು, ಇವನ್ನೆಲ್ಲ ನೀವು ಮಾಡಬಾರ್ದು, ಹಾಗೆ ಹೀಗೆ ಅಂತ ಅವರಿಗೆ ಹೇಳೋದ್ರಲ್ಲಿ, ಅಥವಾ ಅವುಗಳ ಪರ ವಿರೋಧಿ ಹೇಳಬೇಕು, ಅವುಗಳ ಒಂದು ಪರ ಅಥವಾ ಅವುಗಳ ವಿರೋಧಿಯಾಗದೆ ನಿರ್ಲಿಪ್ತನಾಗಿರಬೇಕು. ಅದಕ್ಕಂತಲೇ ಬಸವಣ್ಣನವರು ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅಂತ ಹೇಳಿದ್ದು. ಅದಕ್ಕೆ ನಾವು ಯಾವಾಗಲೂ ಯಾವುದೂ ಅತಿಯಾಗದಂತೆ ನಾವು ಅದನ್ನು ಸಂಭಾಳಿಸಿಕೊಂಡು ಹೋಗಿದ್ದಾದ್ರೆ ಮಾತ್ರ ಈ ಒಂದು ನಮ್ಮ ಮನಸ್ಸಾಗಲಿ, ನಮ್ಮ ಒಂದು ಈ ಜೀವನದ ಒಂದು ವ್ಯವಹಾರವಾಗಲಿ ವ್ಯವಸ್ಥಿತವಾಗಿ ಸೌಮ್ಯವಾಗಿ ನಡಲಿಕ್ಕೆ ಸಾಧ್ಯತೆ. ಅದಕ್ಕೆ ಅವರೆಲ್ಲರೂ ಹೃದಯವನ್ನು ಬೆಳೆಸಿಕೊಳ್ಳದೆ ತಲೆಯನ್ನು ಮಾತ್ರ ಬೆಳೆಸಿದ್ರು, ಬುದ್ಧಿಯ ಚಕಮಕಿ ಮಾತ್ರ ಮಾಡ್ತಿದ್ರು. ಅದಕ್ಕೆ ಅವರೆಲ್ಲರಿಗೂ ಕೂಡ ಓಶೋ ಅವರು ಒಂದು ಸಲಹೆ ಕೊಡ್ತಾರೆ, ನೀವು ಹೃದಯವನ್ನು ಬಳಸಿಕೊಂಡು ನೋಡ್ರಿ, ನಿಮ್ಮ ಊರ್ಜೆ ಬರೀ ವಿರೋಧ ಮಾಡೋದ್ರಲ್ಲಿ ಹಾಕೋದು ಬೇಡ, ಬರೀ ತರ್ಕದಿಂದ ವಾದ ಮಾಡೋದು ಬೇಡ. ಆ ಒಂದು ಹೃದಯದಿಂದ ನೀವು ಒಳಗಿರುವಂಥ ಸತ್ಯವನ್ನು ಅರಿತುಕೊಳ್ಳಲಿಕ್ಕೆ ನೀವು ಸಾಫ್ಟಾಗಿರಬೇಕಾಗ್ತದೆ. ನೀವು ಎಲ್ಲರಿಗೂ ಕೂಡ ವಿರೋಧಿಗಳಾಗ್ತಾ, ಎಲ್ಲರ ಒಂದು ದ್ವೇಷವನ್ನು ಕಟ್ಕೊಳ್ತಾ ನೀವು ಬದುಕೋದಕ್ಕಿಂತ, ಇದರಲ್ಲಿ ಆಯುಷ್ಯ ಹಾಕೋದಕ್ಕಿಂತ, ನೀವು ನಿಮ್ಮ ಒಂದು ಜೀವನದಲ್ಲಿ ಏನು
ಸಾಧಿಸಬೇಕೆಂದಿದ್ದೀರಿ, ಏನು ಹೇಳಬೇಕಂದಿದ್ದೀರಿ ಅದನ್ನು ಒಳಗಡೆ ಇಳಿದು ಅದನ್ನು ಆ ವಸ್ತು ದರ್ಶನ ಮಾಡಿದಾಗ ನಿಮ್ಮ ಮಾತುಗಳು ಕೂಡ ನಾಡ್ತವೆ ಮತ್ತು ನಿಮ್ಮ ಒಂದು ಆಚರಣೆ ಅವರ ಒಂದು ತಲೆಗೆ ಹೋಗುವಂಗೆ ನೀವು ತಿಳಿಸಿ ಹೇಳ್ತಾನೇ ಇರಬೇಕು ಕೊನೆ ತನಕ. ಅವರ ಒಂದು ಸಾಂಪ್ರದಾಯಕ್ಕೆ ವಿರೋಧವು ಮಾಡಿದರೆ ಆ ಒಂದು ನೀವು ಸಿಡಿಮಿಡಿಗೊಂಡ್ರೆ ಅದರಿಂದ ಯಾವ ಒಂದು ಫಲವೂ ಕೂಡ ದೊರಕೋದಿಲ್ಲ ಅಂತ ಅವ್ರು ಹೇಳಿದರು. ಅದಕ್ಕೆ ನಾವು ಈ ಒಂದು ಯಾವುದೇ ಒಂದು ವಿರೋಧ ಮಾಡೋದಾಗಲಿ, ಯಾವುದಕ್ಕೆ ಪರ ಆಗೋದಾಗಲಿ, ಇವೆರಡನ್ನೂ ಬಿಟ್ಟು ನಿರ್ಲಿಪ್ತರಾಗಿದ್ದು ಅದರ ಬಗ್ಗೆ ಏನು ಅನಿಸಿಕೆ ಮಾತ್ರ ಹೇಳಬೇಕು ಹೊರತಾಗಿ ಅದನ್ನು ಅಷ್ಟೊಂದು ಸ್ಟ್ರಾಂಗಾಗಿ ವಿರೋಧ ಮಾಡಲಿಕ್ಕೆ ನಾವು ಹೋದಾಗ ಅದರಿಂದ ಪರಿಹಾರನೂ ಸಿಗೋದಿಲ್ಲ. ಮತ್ತು ಅವರ ಮನಸ್ಸಿನಲ್ಲಿಯೂ ಕೂಡ ನಾವು ಹೇಳುವಂಥದ್ದು ಇಳಿಯೋದಿಲ್ಲ, ಮತ್ತು ಅವರ ಬುದ್ಧಿಯಲ್ಲಿ ಕೂಡ ಅದು ನಾಟೋದಿಲ್ಲ. ಅದು ಹೃದಯ ಒಪ್ಪಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಅದು ಬೇರೆಯೇ ಆಗಿದೆ. ಅದಕ್ಕೆ ಅಂಥ ಒಂದು ಹೃದಯದ ಕ್ರಿಯೆಯಿಂದ ಶರಣರು ಅವರು ಆಚರಿಸಿದರು. ಬಸವಣ್ಣನವರು ಆ ಹೃದಯದಿಂದಲೇ ಅವರೆಲ್ಲರನ್ನ ಪರಿವರ್ತಿಸಿದರು. ಅವರಿಗೆ ಆ ಒಂದು ತಾಯಿಯ ಪ್ರೀತಿಯಿಂದ ಅವರೆಲ್ಲರಿಗೂ ಕೂಡ ಬದಲಾವಣೆ ಮಾಡಿದರು. ತಾವು ಪ್ರತ್ಯಕ್ಷವಾಗಿ ನಿದರ್ಶನವಾಗಿ ನಡೆದು ತೋರಿಸಿ ಅವರಿಗೆ ಬದಲಾವಣೆ ಮಾಡಿದರು ಅಂತ ನಾವು ನೋಡ್ತೀವಿ. ಅಂಥ ಒಂದು ಬದಲಾವಣೆ ನಾವು ಕೂಡ ಪ್ರತ್ಯಕ್ಷವಾಗಿ ನಮ್ಮ ಜೀವನದಲ್ಲಿ ನಾವು ಅದನ್ನು ನಡೆದು ತೋರಿಸಿದಾಗ, ಹೇಳುವುದಾದರೂ ಕೂಡ ಸೌಮ್ಯವಾಗಿ ಅವರಿಗೆ ಹೇಳ್ತಾ 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 ಬಹಳ ದಿವಸದವರೆಗೆ ಸಂಪ್ರದಾಯದ ಆ ಜಿಡ್ಡನ್ನು ತೊಳಿಬೇಕಾದ್ರೆ, ಸಂಪ್ರದಾಯದ ಆ ಬೇರುಗಳನ್ನು ಕಡಿಬೇಕಾದ್ರೆ ಅದಕ್ಕೆ ಇನ್ನೊಂದು ಅಲ್ಲಿ ನಾವು ನಡಬೇಕಾಗ್ತದೆ. ಇನ್ನೊಂದು ಅವರ ಭಾವನೆಯಲ್ಲಿ ನಾವು ಅದನ್ನು ಊರಬೇಕಾಗ್ತದೆ. ಆ ಭಾವನೆಯಲ್ಲಿ ನಾವು ಅದಕ್ಕಿಂತಲೂ ಹೆಚ್ಚಿನದು ಸಾರ್ಥಕ್ಯವಾಗಿರುವಂಥದ್ದು ಮತ್ತು ನಿಜವಾದಂಥ ಒರಿಜಿನಲ್ ಆಗಿರುವಂಥದ್ದು ಒಂದು ವಿಷಯ ಇದೆ ಇದರಲ್ಲಿ ಅಂತ ಅವರಿಗೆ ಗೊತ್ತಾದಾಗ ಅವರು ತನ್ನ ತಾನೇ ಅದನ್ನು ದೂರ ಮಾಡ್ತಾ ಬರ್ತಾರೆ. ಅದಕ್ಕೆ ನಾವೆಲ್ಲರೂ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಳ ಸಂಭಾಳಿಸಿ ಜನರನ್ನು ಆ ಒಂದು ಹೃದಯಕ್ಕೆ ಕರೆದುಕೊಂಡು ಬರಬೇಕಾಗಿದೆ. ಅವರೆಲ್ಲರಿಗೂ ಕೂಡ ಸೌಮ್ಯವಾಗಿ ನಾವು ತಿಳಿಸಿ ಹೇಳ್ತಾ 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 ಮತ್ತು ಜನರಿಗೆ ಕೇಳ್ತಾ ಇಲ್ಲ ಅಂತ ತಿಳ್ಕೊಂಡು ನಾವು ಅದನ್ನು ಬಿಟ್ಟು ಬಿಡೋದು ಬೇಡ. ಯಾಕಂತಂದರೆ ಒಂದು ಲೋಕಪ್ರತಿನಿಧಿಯಾಗಿ ಈ ಲೋಕವನ್ನು ತಿದ್ದಬೇಕು ಅನ್ನುವಂಥ ಒಂದು ಅಭಿಷ್ಟ ಇಟ್ಕೊಂಡು ಬಂದಿರುವಂಥ ಈ ಒಂದು ಜನ, ಒಂದು ಅಭ್ಯಾಸಿಗರು, ಇವರೆಲ್ಲರೂ ಒರಿಜಿನಲ್ಲಾಗಿ ಅದನ್ನು ಸಂಭಾಳಿಸಿ ಆ ಜನರನ್ನ ಆ ಮಾರ್ಗಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡಬೇಕೇ ಹೊರತಾಗಿ ಅವರಿಗೆ ಒಂದು ದ್ವೇಷದ ಮುಖಾಂತರ, ವಿರೋಧ ಮಾಡೋ ಮುಖಾಂತರ, ಒಂದು ದಬ್ಬಾಳಿಕೆ ಮಾಡೋ ಮುಖಾಂತರ, ನಾವು ಏನೋ ಛೇಡಿಸಿ ಮಾತಾಡುವಂಥ ಮುಖಾಂತರ ಅವರಿಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಿಂದ ದೂರ ಆಗ್ತಾರೆ ಹೊರತಾಗಿ ಅವರಲ್ಲಿ ಬದಲಾವಣೆ ಬರೋದಿಲ್ಲ. ಅದಕ್ಕೆ ಸಂಪ್ರದಾಯವನ್ನು ಅಷ್ಟೊಂದು ವಿರೋಧ ಮಾಡುವಂಥ ಒಂದು ಕಾರಣವೂ ಇಲ್ಲ. ಯಾಕಂತಂದರೆ ಅದನ್ನು ಮಾಡ್ತಾ ಕುಂತಾಗ ನಮ್ಮನ್ನು ನಾವು ನಮ್ಮ ಒಂದು ಆಚರಣೆಯನ್ನು ಮರಿಬೇಕಾಗ್ತದೆ, ನಮ್ಮ ಶಕ್ತಿಯನ್ನು ಅದರಲ್ಲಿ ಹಾಕಬೇಕಾಗ್ತದೆ, ನಮ್ಮ ಆಯುಷ್ಯವೇ ಸವೆದು ಹೋಗ್ತದೆ. ಅದರಿಂದ ಉಪಯೋಗ ಅಂತೂ ಆಗೋದಿಲ್ಲ. ಅದಕ್ಕೆ ನಾವು ಉಪಯೋಗ ಆಗುವಂಥ ಒಂದು ಕಲೆಯನ್ನು ನಾವು ಕರಗತ ಮಾಡಿಕೊಳ್ಬೇಕು. ಅದು ಎಲ್ಲ ಮಹಾತ್ಮರು ಕೂಡ ಹಾಗೇ ಮಾಡಿದರು. ಅದಕ್ಕೆ ಅವರು ಕೂಡ ಅದನ್ನು ತಮ್ಮ ಒಂದು ಭಾಷೆಯಲ್ಲಿ ಹೇಳ್ತಾ 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 ಹೋದರು. ಹೇಳೋದು ಬೇಡ ಅಂತಲ್ಲ, ಇದು ಹೌದು ಇದಲ್ಲ ಅಂತ ಹೇಳಲೇಬೇಕು. ಯಾಕಂತಂದರೆ ಸ್ವಲ್ಪ ಜನರು ಗುರುತಿಸುವಂಥ ಅಗ್ರಗಣ್ಯರು ಅದನ್ನು ಹೇಳಿದಾಗ ಭಾಳ ಜನ ಕೇಳ್ತಾರೆ. ಅಂಥದ್ದನ್ನು ಹೇಳಲೇಬೇಕು, ಜಗತ್ತಿಗೆ ತಿಳಿಸಲೇಬೇಕು. ಅದನ್ನು ತಿಳಿಸುವುದರಲ್ಲಿ ಬಹಳಷ್ಟು ಒಂದು ಕ್ಷುದ್ರರಾಗೋದು ಅಥವಾ ಉದ್ರಿಕ್ತತೆಯಿಂದ ಅದನ್ನು ಖಂಡಿಸೋದು, ಇದನ್ನು ಮಾಡದೆ ನಾವು ಸೌಮ್ಯವಾಗಿ ಅದನ್ನು ಪರಿವರ್ತಿಸಬೇಕು ಅಂತ ಈ ಒಂದು ಪ್ರಸಂಗದಲ್ಲಿ ನಾನು ಓಶೋವರ ಮಾತುಗಳು ಮತ್ತು ಶರಣರ ಮಾತುಗಳನ್ನು ತಿಳಿದುಕೊಂಡು ಇದು ಸಲಹೆಯನ್ನು ನಾನು ಕೊಡ್ತಾ ಇದ್ದೇನೆ. ನಾವು ಕೂಡ ಅದನ್ನು ಕಲಿತು ಆಚರಿಸಬೇಕು. ಅದಕ್ಕೆ
ಅಂಥ ಒಂದು ನೀತಿಯನ್ನು ನಾವು ನೀವೆಲ್ಲರೂ ಕಲಿಯೋಣ ಅಂತ.